ಅಲ್ಲಿ ಏನಾಗಿದೆ ಅಂದ್ರೆ ಆ ಹುಡುಗಿ ಬಂದ್ಬಿಟ್ಟು ಅವನ ಮರ್ಮಾಂಗವನ್ನೇ ಕಟ್ ಮಾಡಿರೋ ಒಂದು ಘಟನೆ ಬಂದಿದೆ ಆಯ್ತಾ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ತುಂಬಾನೇ ಟ್ರೆಂಡ್ ಆಗ್ತಿದೆ ಈ ವಿಷಯ. ಗುರು, ನೀನೇನಾದ್ರೂ ಯಾರಾದ್ರೂ ಒಂದು ಹುಡುಗಿನ ಪ್ರೀತಿ ಮಾಡ್ತಿದ್ದೀರಾ ಅಂದ್ರೆ ಆ ಹುಡುಗಿನ ಮೋಸ ಮಾಡ್ಬಿಡ್ಬೇಕು ಅಥವಾ ಆ ಹುಡುಗಿನಿಂದ ದೂರ ಹೋಗ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಏನಾದ್ರು ನೀನು ಇದ್ರೆ, ಸೊ ಈ ವಿಷಯನ ಪೂರ್ತಿಯಾಗಿ ಕೇಳಿಸ್ಕೊ ಆಯ್ತಾ. ಒಂದು 2-3 ನಿಮಿಷದ ವಿಡಿಯೋ ಇದು. ಸೊ ಒಂದು ಘಟನೆ ಬಿಹಾರಲ್ಲಿ ನಡೆದಿದೆ. ಆ ಘಟನೆನ ಕೇಳಿಸ್ಕೊಂಡ್ರೆ ಸೀರಿಯಸ್ಲಿ ನಿನ್ಗೆ ತುಂಬಾನೇ ಆಶ್ಚರ್ಯ ಪಡ್ತೀಯ. ಅದ್ರ ಜೊತೆಗೆ ಈ ರೀತಿ ಎಲ್ಲ ಮಾಡ್ತಿದಾರ ಹೆಣ್ಮಕ್ಳು ಅಂತಾನೋ ನಿಮ್ಗೆ ಅನ್ಸುತ್ತೆ. ಸೊ ಬನ್ನಿ, ಏನೆಲ್ಲ ಆಗಿದೆ ಬಿಹಾರಲ್ಲಿ ಅನ್ನೋದ್ರ ಬಗ್ಗೆ ನಿಮ್ ಮುಂದೆ ಹಿಡ್ತಾ ಹೋಗ್ತೀನಿ. ಸೊ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಲಿ ಬಿಡಿ. ಇನ್ ಕೇಸ್ ಏನಾದ್ರು ನೀವು ಒಂದು ಹುಡುಗಿನ ಪ್ರೀತಿ ಮಾಡ್ತಾ ಇದ್ರೆ ಮಾತ್ರನೇ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಶುರು ಮಾಡ್ತೀನಿ. ಸೊ ಇನ್ನು ವಿಷಯಕ್ಕೆ ಬಂದ್ರೆ, ಬಿಹಾರಲ್ಲಿ ಒಂದು ಹುಡುಗಿ ಮತ್ತೆ ಒಬ್ಬ ಹುಡುಗ ತುಂಬಾ 2 ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ರಂತೆ. ಸೊ 2 ವರ್ಷ ಅಂತ ಮೆನ್ಷನ್ ಮಾಡಿದಾರೆ, ಆದ್ರೆ ಅದಕ್ಕಿಂತ ಮುಂಚೆಯಿಂದನೂ ಪ್ರೀತಿ ಮಾಡ್ತಿದ್ರು ಅಂತ ಮಾಹಿತಿ. ಆದ್ರೆ ಆ ಹುಡುಗಿ ಬಂದ್ಬಿಟ್ಟು ಡಾಕ್ಟರ್ ಆಯ್ತಾ. ಸೊ ಆ ಹುಡುಗ ಬಂದ್ಬಿಟ್ಟು ನಾರ್ಮಲ್ ಕೆಲಸಕ್ಕೆ ಹೋಗ್ತಾ ಇದ್ರಂತೆ. ಸೊ 2 ವರ್ಷಗಳ ಒಳಗಡೆ ಅಂದ್ರೆ 2 ವರ್ಷಗಳ ಪ್ರೀತಿ ಬಾಂಧವ್ಯ ಏನಿದೆ, ಸೊ ಆ 2 ವರ್ಷಗಳಲ್ಲಿ ಸುಮಾರು 3 ಸಲ ಆ ಹುಡುಗಿನ ಪ್ರೆಗ್ನೆನ್ಸಿ ಅನ್ನೋದನ್ನ ಮಾಡಿದ್ನಂತೆ. ಸೊ ಪ್ರೆಗ್ನೆನ್ಸಿ ಮಾಡೋದು, ಅಬಾರ್ಷನ್ ಮಾಡಿಸೋದು, ಆ ರೀತಿ ಮಾಡ್ತಾ ಇದ್ನಂತೆ. ಸೊ ಆ ಹುಡುಗಿ ಬಂದ್ಬಿಟ್ಟು ಸರಿ ನನ್ನ ಮದುವೆ ಮಾಡ್ಕೊಂತಾನೆ ಅಲ್ವಾ ಅಂತ ಅವರ ಮನ್ಸನ್ನ, ಅದ್ರ ಜೊತೆಗೆ ಅವರ ದೇಹವನ್ನ ಹುಡುಗನಿಗೆ ಕೊಟ್ಟಿದ್ದಂತೆ. ಸೊ ಇದು ಏನಾಗ್ತಾ ಇತ್ತಂದ್ರೆ, ಈ ಹುಡುಗ ಬಂದ್ಬಿಟ್ಟು ಚೆನ್ನಾಗಿ ಯೂಸ್ ಅಂಡ್ ಥ್ರೋ ಏನು ಅಂತೀವಿ, ಸೊ ಅದೇ ರೀತಿ ಈ ಹುಡುಗ ಬಂದ್ಬಿಟ್ಟು ಆ ಹುಡುಗಿನ ಜಾಸ್ತಿ ಯೂಸ್ ಅಂಡ್ ಥ್ರೋ ಮಾಡಿಕೊಂಡು ನಾನು ನಿನ್ನ ದೂರ ಮಾಡ್ಕೊತೀನಿ ಅಂತ ನೆಗ್ಲೆಕ್ಟ್ ಮಾಡಿಕೊಂಡು ಸೊ ದೂರ ಹೋಗೋಕೆ ಪ್ರಯತ್ನ ಪಡ್ತಾ ಇದ್ನಂತೆ. ಅಂದ್ರೆ ಬ್ರೇಕಪ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರುವಾಗ ಆ ಹುಡುಗಿ ಒಂದು ದೊಡ್ಡ ಸ್ಕೆಚ್ಚೇ ಮಾಡಿದಾಳೆ ಆಯ್ತಾ. ಸೊ ಆ ಹುಡುಗಿ ಸದ್ಯಕ್ಕೆ ಡಾಕ್ಟರ್ ಅಂತೆ. ಸೊ ಆ ಹುಡುಗಿ ಬಂದ್ಬಿಟ್ಟು ಏನ್ ಮಾಡೋಳೆ ಅಂದ್ರೆ, ಆ ಹುಡುಗನ್ನ ಒಂದು ರೂಮ್ಗೆ ಕರ್ಕೊಂಡು, ಅಲ್ಲಿ ಏನಾಗಿದೆ ಅಂದ್ರೆ ಆ ಹುಡುಗಿ ಬಂದ್ಬಿಟ್ಟು ಅವನ ಮರ್ಮಾಂಗವನ್ನೇ ಕಟ್ ಮಾಡಿರೋ ಒಂದು ಘಟನೆ ಬಂದಿದೆ ಆಯ್ತಾ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ತುಂಬಾನೇ ಟ್ರೆಂಡ್ ಆಗ್ತಿದೆ ಈ ವಿಷಯ. ಇದನ್ನೆಲ್ಲ ನೋಡ್ತಾ ಇದ್ರೆ ಸೀರಿಯಸ್ಲಿ ಏನ್ ಗುರು ಇದು, ನನ್ಗಂತೂ ಹೌದು ನಿಜ, ಆ ಹುಡುಗ ತಪ್ಪು ಮಾಡಿದಾನೆ, ಮಾಡಿಲ್ಲ ಅಂತಲ್ಲ, ಆದ್ರೆ ಅದಕ್ಕೆ ಕಾನೂನಿದೆ. ಅಂಡ್ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀರಾ, ಮರ್ಮಾಂಗವನ್ನೇ ಅವನ ಲೈಫ್ನೇ ಹಾಳು ಮಾಡಾಕಿದ್ದಾಳೆ ಆ ಹುಡುಗಿ ಬಂದ್ಬಿಟ್ಟು. ಬಟ್ ಈಗ ಹುಡುಗಿ ಮಾಹಿತಿ ಏನಪ್ಪಾ ಅಂದ್ರೆ, ಸೊ ಪೊಲೀಸ್ ಅಧಿಕಾರಿಗಳು ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ ತಕ್ಷಣ ಇಮಿಡಿಯೇಟ್ಲಿ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಹೋಗಿ ಭೇಟಿ ನೀಡಿ ಬಂದ್ಬಿಟ್ಟು ಅಲ್ಲಿ ಏನೆಲ್ಲ ಆಗಿದೆ ಅಂತ ಚೆಕಪ್ ಮಾಡುವಾಗ ಆ ಹುಡುಗಿ ಬಂದ್ಬಿಟ್ಟು ಹೇಳಿರೋ ಮಾಹಿತಿ ಏನಪ್ಪ ಅಂದ್ರೆ, ನನ್ನ ಜೊತೆ ಸುಮಾರು 2 ವರ್ಷಗಳಿಂದ ಇದ್ರು, ಅದಾದ್ಮೇಲೆ ನನ್ನ ದೂರ ಮಾಡ್ಕೋಬೇಕು ಅಂತ ಪ್ರಯತ್ನ ಪಡ್ತಿದ್ದಾನೆ, ಮದುವೆ ಸಹ ಮಾಡ್ಕೊಂತಿಲ್ಲ ಅಂತ ಇದ್ದಾನೆ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿದೆ. ಅವನ್ನ ಕೊಲೆ ಮಾಡಬೇಕು ಅಂದಿದ್ರೆ ಖಂಡಿತವಾಗ್ಲೂ ನಾನು ಕೊಲೆನೇ ಮಾಡ್ತಿದ್ದೆ, ಆದ್ರೆ ಕೊಲೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನೊಂದು ಹುಡುಗಿಗೆ ಈ ರೀತಿಯ ತಪ್ಪು ಮಾಡಬಾರ್ದು, ಇನ್ನು ಈ ರೀತಿಯ ಮೋಸ ಮಾಡಬಾರ್ದು ಅಂತ ಆ ಹುಡುಗಿ ಬಂದ್ಬಿಟ್ಟು ಮಾಹಿತಿ ಅನ್ನೋದನ್ನ ಪೊಲೀಸ್ ಅಧಿಕಾರಿಗಳ ಹತ್ರ ಇಟ್ಟಿದ್ದಾಳಂತೆ. ಸೊ ಎಂತ ಕಾಲ ಬಂದ್ಬಿಟ್ಟು ಗುರು. ನಾನು ಈ ವಿಡಿಯೋದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀನೊಂದು ಹುಡುಗಿನ ಪ್ರೀತಿ ಮಾಡ್ತಿದೀಯ ಅಂದ್ರೆ ಆ ಹುಡುಗಿ ಜೊತೆ ಖುಷಿಯಾಗಿ ಬಾಳು, 100 ವರ್ಷ ಬದುಕೋದಕ್ಕೆ ಪ್ರಯತ್ನ ಪಡು. ಅದನ್ನ ಬಿಟ್ಬಿಟ್ಟು ಆ ಹುಡುಗಿ ನಿನ್ಗೆ ಮೋಸ ಮಾಡಿದ್ಲು ಅಥವಾ ನೀನು ಅವಳಿಗೆ ಮೋಸ ಮಾಡೋದು ಅದೆಲ್ಲ ಮಾಡಕ್ಕೆ ಹೋಗಬೇಡಿ ಆಯ್ತಾ. ಸೊ ಆದಷ್ಟು ಪ್ರಯತ್ನ ಪಡಿ. ಇನ್ ಕೇಸ್ ಏನಾದ್ರು ಆಗೇ ಇಲ್ಲ ಅಂದ್ರೆ ಅದಕ್ಕೂ ಅಂತಾನು ಸೊ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ದೂರ ಹೋಗೋದು ಬೇರೆ ಇರುತ್ತೆ. ಅದನ್ನ ಬಿಟ್ಬಿಟ್ಟು ಜಗಳ ಆಡ್ಕೊಳ್ಳೋದು ಅಥವಾ ಹುಡುಗಿ ಮೇಲೆ ಆಸಿಡ್ ಹಾಕೋದು ಅದು ಇದು ಎಲ್ಲ ಮಾಡಕ್ ಹೋಗಬೇಡಿ. ಆದ್ರೆ ಹುಡುಗರು ಹುಡುಗಿನ ಕೊಲೆ ಮಾಡಿರೋ ಕೇಸಸ್ನ ಜಾಸ್ತಿ ನೋಡಿದೀವಿ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ. ಪ್ರತಿದಿನಕ್ಕೆ 1 ಅಥವಾ 2 ಕೇಸಸ್ ಬರ್ತಾನೆ ಇದ್ವು. ಆದ್ರೆ ಈ ರೀತಿ ಘಟನೆ ಸಹ ನಡೆಯುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಈ ಹುಡುಗಿ ಬಂದ್ಬಿಟ್ಟು ಅವನ ಮರ್ಮಾಂಗವನ್ನೇ ಕಟ್ ಮಾಡಿಬಿಟ್ಟಿದ್ದಾಳೆ ಅಂತ ಮಾಹಿತಿ. ಆ ವಿಡಿಯೋ ಸಹ ನಾನು ಪ್ಲೇ ಮಾಡ್ತಿದ್ದೀನಿ, ನೋಡ್ಬೋದು ನೀವು. ಎಂತ ಘಟನೆ ನಡೆದಿದೆ ಸೀರಿಯಸ್ಲಿ. ಸೊ ಹುಷಾರಾಗಿರಿ ಆಯ್ತಾ. ಸೊ ನೀವು ಏನಾದರೂ ಹುಡುಗಿನ ಪ್ರೀತಿ ಮಾಡ್ತಿದ್ರೆ ಆದಷ್ಟು ಖುಷಿಯಾಗಿರೋಕ್ಕೆ ಪ್ರಯತ್ನ ಪಡಿ. ಖುಷಿಯಾಗಿರೋದಕ್ಕೆ ಪ್ರೀತಿ ಮಾಡಿರ್ತೀರಾ, ಅದನ್ನ ಬಿಟ್ಬಿಟ್ಟು ದೂರ ಹೋಗೋದು ಅದೆಲ್ಲ ಏನಕ್ಕೆ ಬೇಕು ಹೇಳಿ. ಸೊ ಇದಿಷ್ಟಾಗಿತ್ತು. ಆ ಘಟನೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು, ನಿಮ್ಮ ಮುಂದೆ ಇಡಬೇಕು ಅಂತ ಅನಿಸ್ತು. ಸೊ ಇಟ್ಟಿದ್ದೀನಿ ಅಂತ ನನ್ನ ಅನಿಸಿಕೆ. ಇನ್ ಕೇಸ್ ಏನಾದ್ರು ನಿಮಗೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಆಯ್ತಾ. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ಅದ್ರ ಜೊತೆಗೆ ನೀವು ಪ್ರೀತಿ ಮಾಡುವ ಹುಡುಗಿನ ಸಹ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಜೊತೆಗೆ ಆ ಹುಡುಗಿನ ಮದುವೆ ಸಹ ಆಗಿ, ಮದುವೆ ಆಗಲ್ಲ ಅಂತ ಹುಡುಗಿನ ಯೂಸ್ ಅಂಡ್ ಥ್ರೋ ಮಾಡೋಕೆ ಹೋದರೆ ನಿಮಗೂ ಸಹ ಇದೇ ರೀತಿಯ ಘಟನೆಗಳು ಮುಂದೆ ಬರೋ ದಿನಗಳಲ್ಲಿ ಆಗುವ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ಅಂತ ನನ್ನ ಅನಿಸಿಕೆ. ಬಟ್ ಡೋಂಟ್ ನೋ ಏನೆಲ್ಲ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ.